ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನ ಹೀಲರ್ ಮತ್ತು ಲೈಫ್ ಕೋಚ್. ನೀವೆಲ್ಲ ಯೂಶಲಿ ಮನೆ ಹತ್ರ ದೇವಸ್ಥಾನ, ಮಾಸ್ಕೋ, ಮಸೀದಿ, ಇದು ಚರ್ಚ್ ಅಂತ ಹೋಗ್ತಾ ಇರ್ತೀರಾ ಅಲ್ವಾ? ಪುಣ್ಯಕ್ಷೇತ್ರಗಳಿಗೂ ಹೋಗ್ತಿರ್ತೀರಾ. ಹೋದಾಗ ಏನ್ ಅನ್ಸುತ್ತೆ? ದೇವಸ್ಥಾನಕ್ಕೆ ಹೋದಾಗ್ಲಿ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ್ಲಿ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲಿ ಹೋಗಿದ್ದ ತಕ್ಷಣನೇ ಏನೋ ಡಿಫ್ರೆಂಟ್ ವೈಬ್ರೇಷನ್ ಅಂತ ಅನ್ಸುತ್ತಲ್ವಾ? ಏನೋ ಮನ್ಸು ಪ್ರಶಾಂತವಾಗಿದೆ. ನಾವ್ ಏನು ಕಷ್ಟಗಳನ್ನ ಕೇಳ್ಬೇಕು ದೇವ್ರನ್ನ ಅಂತ ಹೋಗಿದ್ವು, ಅದ್ ಮರ್ತೇ ಬಿಡುತ್ತೆ. ಆರಾಮಾಗಿ ಇನ್ನು ಸ್ವಲ್ಪ ತಲೆ ಕುತ್ಕೊಳ್ಳೋಣ ಅನ್ಸತ್ತೆ. ಯಾಕೆ ಆತರ ಅನ್ಸೋದು? ಅದೇ ಹೊರಗಡೆ ಬಂದಿದ ತಕ್ಷಣ ಮತ್ತೆ ಅದೇ ಹಳೆ ಪ್ಯಾಟರ್ನ್ ಹೋಗ್ಬಿಡ್ತೀವಿ. ಯಾಕೆ ಆ ಜಾಗದಲ್ಲಿ ಮಾತ್ರ ಆಗುತ್ತೆ? ಅದನ್ನ ಹೇಳ್ತೀನಿ ಬನ್ನಿ. ಸೊ ಈಗ ನೀವು ದೇವಸ್ಥಾನಕ್ ಹೋದಾಗ ಏನಾಗುತ್ತೆ? ದೇವ್ರ ಮೇಲೆ ಭಕ್ತಿ ಇರುತ್ತೆ. ದೇವ್ರನ್ನ ನೋಡಿದ ತಕ್ಷಣ ಮೈ ಮರ್ತೋಗುತ್ತೆ. ನೀವು, ನಿಮ್ಮ ಭಕ್ತಿ, ನಿಮ್ಮ ದೇವ್ರು ಅಷ್ಟು ಬಿಟ್ಟರೆ ನಿಮ್ಮ ಮನ್ಸಲ್ಲಿ ಇನ್ನೇನು ಬರಲ್ಲ. ಆ ಭಕ್ತಿ ಅನ್ನೋ ಇಮೋಷನ್ ಏನಿದೆ, ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡುತ್ತೆ. ನಿಮಗ ಹಾಗಾಗುತ್ತೆ ಅಂದ್ರೆ ಆ ಕ್ಷೇತ್ರಕ್ಕೆ, ಆ ದೇವಸ್ಥಾನಕ್ಕೆ, ಆ ಪುಣ್ಯ ಕ್ಷೇತ್ರಕ್ಕೆ ಬರ್ತಾ ಇರುವಂತ ಪ್ರತಿ ಒಬ್ಬ ಭಕ್ತಾದಿಗಳದ್ದು ಅದೇ ಅಲ್ವಾ? ಅವರಲ್ಲಿ ಆ ಭಕ್ತಿ ಇರುತ್ತೆ. ಭಕ್ತಿ ಇದ್ದಾಗ ಅವರ ಫ್ರೀಕ್ವೆನ್ಸಿ ಹೈ ಇರುತ್ತೆ. ಈ ತರ ಬರೋ ಪ್ರತಿ ಒಬ್ಬರದು ಆ ತರ ಹೈ ಫ್ರೀಕ್ವೆನ್ಸಿಯಲ್ಲಿದ್ದಾಗ ಆ ಜಾಗಕ್ಕೆ ಒಂದು ವೈಬ್ರೇಷನ್ ಬರುತ್ತೆ. ಹೈ ವೈಬ್ರೇಷನಲ್ ಪ್ಲೇಸ್ ಆಗುತ್ತೆ ಅದು. ಹಾಗಾಗಿ ನಮ್ಗೆ ಮನಸ್ಸು ಸರಿ ಇಲ್ಲ ಅಂದ್ರು ನಾವು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಕುತ್ಕೊಂಡ್ರೇನೆ ಸಾಕು, ಆ ಜಾಗದ ಮಹಿಮೆ, ಅಲ್ಲಿರೋ ವೈಬ್ರೇಷನ್ ನ ಮಹಿಮೆಯಿಂದ ನಮಗೂನು ಮನಸ್ಸು ಒಂಥರ ಪ್ರಶಾಂತವಾಗಿ ಅನ್ಸುತ್ತೆ. ಸುಮ್ನೆ ಹೋಗ್ತೀವಿ, ಕುತ್ಕೋತೀವಿ ಒಂದಷ್ಟೊತ್ತು, ಆಮೇಲೆ ಏನೋ ಮನ್ಸಕ್ ಚೆನ್ನಾಗ್ ಸರಿ ಹೋಯ್ತು ಅಂತ ಅನ್ಕೊಂಡು ಎದ್ದು ಬರ್ತೀವಿ. ಎಕ್ಸಾಕ್ಟ್ಲಿ ಅದೇ ರೀತಿ ನಿಮ್ಮ ಮನೆಯಲ್ಲಿ, ಈಗ ಮನೆಯಲ್ಲಿ ನಿಮ್ಮ ವೈಬ್ರೇಷನ್ ಬೇರೆಯವ್ರಿಗೆ ಹೇಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ. ಈಗ ನಿಮ್ಮ ಮನೆಯಲ್ಲಿ ಯಾರೋ ಸೋಫಾ ಮೇಲೆ ಕೂತಿದ್ದಾರೆ ಅಂತ ಅನ್ಕೊಳ್ಳೋಣ. ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರೋ ಒಬ್ರು, ಅವ್ರು ಏನೋ ಬೇಜಾರಲ್ಲಿ, ಟೆನ್ಷನ್ ಅಲ್ಲಿ ಇದ್ದಾರೆ. ನೀವ್ ಹೋಗಿ ಅವ್ರ ಪಕ್ಕದಲ್ಲಿ ಕುತ್ಕೋತೀರಾ. ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿದೆ. ನೀವ್ ಹೋಗಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ರೆ ಮಾತಾಡೋದನ್ನು ಬೇಡ, ನೀವ್ ಕುತ್ಕೊಂಡ್ರೇನೆ ಸಾಕು, ಅವ್ರಿಗೇನೋ ಒಂಥರ ಮನ್ಸಿಗೆ ಪ್ರಶಾಂತವಾಗಿ ಅನ್ಸುತ್ತೆ. ಯಾಕೆ? ನಿಮ್ಮ ಎನರ್ಜಿ ಅವರನ್ನ ಹೀಲ್ ಮಾಡ್ತಾ ಇದೆ. ನಿಮ್ಮ ಹೈ ಫ್ರೀಕ್ವೆನ್ಸಿ ಅವರನ್ನ ಹೀಲ್ ಮಾಡ್ತಾ ಇದೆ. ನೀವ್ ಎದ್ದು ಹೋದ್ರು ಇನ್ನು ಸ್ವಲ್ಪ ಹೊತ್ತಿಗೆ ಕುತ್ಕೋ ಅಂತ ಹೇಳ್ತಾರೆ. ಅದೇ ನಿಮ್ಮ ಫ್ರೀಕ್ವೆನ್ಸಿನೂ ಲೋ ಆಗಿದ್ರೆ ಏನಾಗುತ್ತೆ? ನೀವ್ ಹೋಗಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ರೆ ಇರಿಟೇಷನ್, ಅವ್ರಿಗೂ ಇರಿಟೇಷನ್, ನಿಮಗೂ ಇರಿಟೇಷನ್, ಅಲ್ಲೂ ಮತ್ತೆ ಜಗಳ. ಈ ತರ ನಮ್ಮ ಇಮೋಷನ್ ಕೂಡ ಇನ್ನೊಬ್ಬರನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನಿಮ್ಮ ಮನೆಯಲ್ಲೇ ನೀವೇ ಒಂದು ಹೈ ವೈಬ್ರೇಷನಲ್ ಪ್ಲೇಸ್ ಅಂತ ಮಾಡ್ಕೋಬಹುದು. ಹೇಗೆ ದೇವಸ್ಥಾನದಲ್ಲಿ ಇರುತ್ತೋ ಆ ರೀತಿ. ಹೇಗೆ ಅಂತ ಹೇಳ, ನೀವು ದಿನ ಮೆಡಿಟೇಷನ್ಸ್ ಮಾಡ್ತಾ ಇದ್ದೀರಾ ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದೀರಾ ಅಲ್ವಾ? ಯಾರ್ಯಾರು ಮಾಡ್ತಾ ಇಲ್ಲ, ಶುರು ಮಾಡ್ಕೊಳ್ಳಿ ಮಾಡೋದಕ್ಕೆ. ಯಾಕಂದ್ರೆ ಮೆಡಿಟೇಷನ್ ನಮ್ಮ ಜೀವನವನ್ನ ಬದಲಾಯಿಸುತ್ತೆ. ಸೊ ಈ ಮೆಡಿಟೇಷನ್ ಮಾಡಕ್ಕೆ ನೀವು ಒಂದೇ ಜಾಗದಲ್ಲಿ ದಿನ ಕುತ್ಕೊಂಡ್ ಮಾಡ್ತೀರಾ, ಅಥವಾ ಬೇರೆ ಬೇರೆ ಜಾಗಗಳನ್ನ ಆಯ್ಕೆ ಮಾಡ್ಕೋತೀರಾ? ಸಪೋಸ್ ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ತಾ ಇದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಮಾಡೋಕೆ ಶುರು ಮಾಡಿ. ಆ ಜಾಗದಲ್ಲಿ ಕುತ್ಕೊಂಡಾಗ್ಲೇ ನಿಮ್ಗೆ ಆ ವೈಬ್ರೇಷನ್ ಬರುತ್ತೆ, ಮೂಡ್ ಬರುತ್ತೆ. ಅವಾಗ ಡೈಲಿ ಅಲ್ಲಿ ಕುತ್ಕೊಂಡ್ರೇನೆ ಏನೋ ಪ್ರಶಾಂತವಾಗಿ ಅನ್ಸುತ್ತೆ. ದಿನ ಅಲ್ಲಿ ಕುತ್ಕೋತೀರಾ, ಕುತ್ಕೊಂಡಾಗ ಮೆಡಿಟೇಷನ್ ಮಾಡ್ತೀರಾ. ಮೆಡಿಟೇಷನ್ ಮಾಡ್ತಾ ಇದ್ರೆ ಏನೋ ಮನ್ಸಿಗೆ ಪ್ರಶಾಂತತೆ. ಅವಾಗ ದಿನಾ ಅಲ್ಲಿ ಮಾಡ್ತಿದ್ರೆ ಆ ಮೆಡಿಟೇಷನ್ ಮಾಡಿದಾಗ ನಿಮ್ ಫ್ರೀಕ್ವೆನ್ಸಿ ಹೈ ಆಗೋದ್ರಿಂದ ಆ ಜಾಗಕ್ಕೆ ಹೈ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುತ್ತೆ. ನಿಮ್ಗೆ ಯಾವಾಗಾದ್ರೂ ಮನ್ಸಿಗೆ ನೋವಾದಾಗ್ಲೋ, ಏನೋ ಲೋ ಫೀಲ್ ಆದಾಗ ಕೂಡ ಆ ಜಾಗದಲ್ಲಿ ಹೋಗಿ ಕುತ್ಕೊಂಡ್ರೆ ಸಾಕು, ಆ ಜಾಗದಲ್ಲಿ ಹೈ ವೈಬ್ರೇಷನ್ ಇರೋದ್ರಿಂದ ನಿಮ್ಮ ಮನ್ಸು ಸರಿ ಹೋಗುತ್ತೆ. ಸೊ ಇನ್ ಮುಂದೆ ಟ್ರೈ ಮಾಡಿ. ದಿನ ಒಂದೇ ಜಾಗದಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ. ನಿಮ್ಗೆ ಏನಾದ್ರೂ ಒಳ್ಳೆ ಡೆಸಿಷನ್ಸ್ ತಗೋಬೇಕಂದ್ರೂ ಆ ಜಾಗದಲ್ಲೇ ಕುತ್ಕೊಳ್ಳಿ. ಏನ ಗ್ರಾಟಿಟ್ಯೂಡ್ಸ್ ಬರಿಬೇಕಂದ್ರೂ ಅಲ್ಲೇ ಕುತ್ಕೊಳ್ಳಿ. ಗೋಲ್ಸ್ ಬರಿಬೇಕಂದ್ರೂ ಅಲ್ಲೇ ಕುತ್ಕೊಳ್ಳಿ. ಆ ಜಾಗಕ್ಕೆ ಒಂದು ವೈಬ್ರೇಷನ್ ಅನ್ನ ಸೆಟ್ ಮಾಡ್ತೀರಾ ನೀವೇ. ನೀವ್ ಸೆಟ್ ಮಾಡಿರೋ ಹೈ ವೈಬ್ರೇಷನಲ್ ಪ್ಲೇಸ್ ಅಲ್ಲಿ ನೀವೇ ಹೋಗಿ ಕುತ್ಕೋತೀರಾ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹಾಗಂತ ಆ ಜಾಗದಲ್ಲಿ ಬೇರೆ ಯಾರೋ ಬಂದು ಕುತ್ಕೋಬಾರ್ದು ಅಂತ ಏನಿಲ್ಲ, ಯಾರ್ ಬೇಕಾದ್ರೂ ಕುತ್ಕೋಬಹುದು. ನೀವ್ ದಿನಾ ಕುತ್ಕೊಳ್ಳುವಂತ ನಿಮ್ಮ ಸೋಫಾ ಮೇಲೆ ಕೂಡ ನೀವ್ ಆತರ ಕ್ರಿಯೇಟ್ ಮಾಡ್ಕೋಬಹುದು. ದಿನಾ ಆ ಸೋಫಾ ಮೇಲೆ ಒಂದೇ ಜಾಗದಲ್ಲಿ ಕುತ್ಕೊಂಡು ನೀವು ಮೆಡಿಟೇಷನ್ಸ್ ಮಾಡಿ, ಗ್ರಾಟಿಟ್ಯೂಡ್ಸ್ ಬರೀರಿ, ಗೋಲ್ಸ್ ಬರೀರಿ. ಈ ತರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಸೋಫಾ ಮೇಲೆ, ಆ ಜಾಗದಲ್ಲಿ ಎಲ್ಲಿ ನೀವು ಕುತ್ಕೊಂಡಿದ್ದೆಲ್ಲ ಮಾಡ್ತೀರಾ ದಿನ, ಆ ಜಾಗದಲ್ಲೇ ಹೈ ಫ್ರೀಕ್ವೆನ್ಸಿ ಇರುತ್ತೆ. ನೀವು ಬೇಜಾರಾದಾಗೆಲ್ಲ, ಮನ್ಸಿಗೆ ನೋವಾದಾಗೆಲ್ಲ ಅಲ್ಲಿ ಕುತ್ಕೊಂಡ್ರೇನೆ ಸಾಕು, ಮೂಡ್ ಸರಿ ಹೋಗುತ್ತೆ.
ಇದನ್ನ ಪ್ರಾಕ್ಟೀಸ್ ಮಾಡಿ. ಅಷ್ಟೇ ಅಲ್ಲದೆ ಯಾವಾಗೆಲ್ಲ ನಿಮ್ಮ ಫ್ರೀಕ್ವೆನ್ಸಿ ಲೋ ಇದೆಯೋ ಅವಾಗ ಕೂಡ ಅಲ್ಲಿ ಕುತ್ಕೊಂಡ್ರೇನೆ ಎಲ್ಲ ಸರಿ ಹೋಗುತ್ತೆ. ನೀವ್ ಅಲ್ಲಿ ಕುತ್ಕೊಂಡು ದೇವರದ್ದು ಏನಾದ್ರು ಬರೆಯೋದು ಬರ್ಕೋಬಹುದು, ಓದೋದನ್ನ ಓದ್ಕೋಬಹುದು, ಭಗವದ್ಗೀತೆ ಅಂತದನ್ನ, ರಾಮಕೋಟಿ ಬರೆಯೋರು, ಈ ತರದ್ದೆಲ್ಲ ಏನೇ ಒಳ್ಳೇದನ್ನ ಮಾಡ್ಬೇಕಂದ್ರು ಅಲ್ಲಿ ಕುತ್ಕೋಬಹುದು. ಎಲ್ಲಾದ್ರೂ ಹೊರಗಡೆ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ್ಲೂ ಆ ಕೆಲ್ಸದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಫ್ರೀಕ್ವೆನ್ಸಿನ ತಗೊಂಡು ಒಂದು ಕಾನ್ಫಿಡೆನ್ಸ್ ಇಂದ ಹೊರಗಡೆ ಹೋದಾಗ ನೀವ್ ಮಾಡ್ಬೇಕು ಅನ್ಕೊಂಡಿರೋ ಆ ಮುಖ್ಯವಾದ ಕೆಲ್ಸ ಈಸಿಯಾಗಿ ಸುಲಭವಾಗಿ ಆಗತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ನಿಮ್ಮ ಸುತ್ತಮುತ್ತಲ ಏನೇನು ವಸ್ತುಗಳಿದೆಯೋ ಆ ವಸ್ತುಗಳಿಗೂ ಹೈ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಈ ರೀತಿ ನೀವು ಒಂದು ಜಾಗಕ್ಕೆ ಅಷ್ಟು ಹೈ ಫ್ರೀಕ್ವೆನ್ಸಿ, ಅಷ್ಟು ಹೈ ವೈಬ್ರೇಷನ್ ಕೊಡ್ತಾ ಇದ್ದೀರಾ ಅಂದ್ರೆ ಇಡೀ ಮನೆಯಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಾವು ಇಡೀ ಮನೆ ಫ್ರೀಕ್ವೆನ್ಸಿ ಹೈ ಆಗಿರಲ್ವಾ? ಅವಾಗ ಎಲ್ರೂ ಹೀಲ್ ಆಗಲ್ವಾ? ಯೋಚನೆ ಮಾಡಿ, ನಿಮ್ಮನ್ನ ನೀವ್ ಹೇಗ್ ಬದಲಾಯಿಸ್ಕೊತೀರಾ ನೋಡ್ಕೊಳ್ಳಿ, ನಿಮ್ಮ ಮನೆಯ ವೈಬ್ರೇಷನ್ ನ ಹೈ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.